ನಿರ್ದೇಶನ, ಒಂದು ಶಾರ್ಟ್ ಫಿಲ್ಮ್ ನ ಡೈರೆಕ್ಟ್ ಮಾಡಿದಿರಾ ನೀವು. ಸೊ ಇದು ಮಾಡಿದ್ರೆ ಇದು ಅವ್ರಿಗೆ ಅರ್ಥ ಆಗತ್ತಾ, ಏನಾಗತ್ತೆ ಅನ್ನೋದು ಎಲ್ಲಾರ್ಗು ತಿಳಿಸ್ಬೇಕಲ್ಲ. ತುಂಬಾ ರಿಸ್ಕಿ ಕೆಲಸ ಸರ್ ಡೈರೆಕ್ಷನ್ ಅನ್ನೋದು. ನಾವು ಇದು ಕನ್ನಡ ಚಲನಚಿತ್ರ ಅಂತ ಮುಂಚೆ ಇರ್ಲಿಲ್ಲ, ಡಬ್ಬಿಂಗ್ ಅಕಾಡೆಮಿ ಅಂತಾನೆ ಇದ್ದೀವಿ. ಬಿಕಾಸ್ ಎಲ್ಲಾ ಇದ್ರಲ್ಲೂ ಡಬ್ ನಡೀತಾ ಇತ್ತು, ನಮ್ ಕನ್ನಡದ ಮಾತ್ರ ಡಬ್ ಆಗ್ತಿರ್ಲಿಲ್ಲ. ಕನ್ನಡದಲ್ಲಿ ಡಬ್ಬಿಂಗ್ಗೆ ಇದು ಮಾಡ್ತಿರ್ಲಿಲ್ಲ, ಸಪೋರ್ಟ್ ಮಾಡ್ತಿರ್ಲಿಲ್ಲ. ನಾವ್ ಅನ್ಕೊಂಡು ಎಲ್ಲಾದ್ರಲ್ಲೂ ನಡಿಬೇಕಾದ್ರೆ ಇದು ನಮ್ಮ ಕನ್ನಡದಲ್ಲೂ ಬಂದು ಏನ್ ತಪ್ಪಿದೆ. ಬಟ್ ನಮ್ ಮೆಂಬರ್ಶಿಪ್ ಹೇಗಂದ್ರೆ 10,500 rupees. ಓಕೆ. ಚಿಕ್ಕ ಬಜೆಟ್ ಮಾಡೋರು ಕೂಡ ಈಗ ರೈಲ್ವೆ ಚಿಲ್ಡ್ರನ್ಸ್ ಅಂತ ಒಂದು ನ್ಯಾಷನಲ್ ಅವಾರ್ಡ್ ತಗೋತು. ಎಷ್ಟೋ ಚಿಕ್ಕ ಚಿಕ್ಕ ಅವಾರ್ಡ್ ತಗೊಂಡಿದ್ದ ಮೂವಿಗಳೆಲ್ಲ ನಮ್ಮ ಚೇಂಬರ್ಗೆ ಮೆಂಬರ್ಸ್ ಆಗಿ ಮಾಡಿರೋಂಥ ಪ್ರಾಜೆಕ್ಟ್ಗಳು. ಇಂಡಸ್ಟ್ರಿಯಲ್ಲಿ ಇಟ್ಕೊಂಡು ಏನ್ ಮಾಡ್ಬೋದು, ಬಿಕಾಸ್ ನಮಗೆ ಬಂದಿದ್ರಲ್ಲಿ ಯಾವ್ದು ಒಳ್ಳೇದ್ ಮಾಡ್ಬೋದು, ಏನ್ ಕೆಟ್ಟದ್ ಮಾಡ್ಬೋದು, ಎಷ್ಟು ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದು ನಾನು ಆಗ ಅದನ್ನ ತಗೋತಾ ಇದ್ನೇನೋ ಚಾಲೆಂಜ್ ಆಗಿ. ಬಟ್ ಈಗ ಬಂದಿದೆ, ಈಗ ಸಿಕ್ಕಿದ್ರೆ ಮಾತ್ರ ಖಂಡಿತ ಮಾಡಿ. ಎಷ್ಟೊಂದ್ ಜನ ಹೇಳ್ಕೊತಾರೆ ಸೋಷಿಯಲ್ ಮೀಡಿಯಾಗ ಬಂದು ಹಂಗೆ ಹಿಂಗೆ ಅಂತ. ನಂಗೆ ಆ ಅಭ್ಯಾಸನೂ ಇಲ್ವಲ್ಲ, ಎಲ್ಲ ಒಳಗೆ ಕೂತಿತ್ತೇನೋ ಒಂದೇ ಸಲ ಬ್ಲಾಸ್ಟ್ ಆದಂಗೆ ಫೀಲ್ ಆಗ್ತಾ ಇದೆ ನನ್ಗೆ. ನಿಮ್ಮ ಒಳಗಡೆ ಇವಾಗ ನಾವು ಆಲ್ರೆಡಿ ಒಂದು ಆರ್ಟಿಸ್ಟ್ ಆಗಿ ನಿಮ್ಮ ಬಗ್ಗೆ ತಿಳ್ಕೊಂಡ್ವಿ, ಒಂದು ಪ್ರೊಡಕ್ಷನ್ ನೋಡ್ಕೊಳ್ಳೋ ಜವಾಬ್ದಾರಿ ತಿಳ್ಕೊಂಡ್ವಿ. ನಿರ್ದೇಶನ, ಒಂದು ಶಾರ್ಟ್ ಫಿಲ್ಮ್ ನ ಡೈರೆಕ್ಟ್ ಮಾಡಿದಿರಾ ನೀವು. ಅದ್ರದ್ದು ಟೀಸರು ನೀವು ನಾನು ಕಳಿಸಿದ್ರಿ, ನೋಡಿದೆ. ಅಂದ್ರೆ ಒಂದು ಒಳ್ಳೆ ಕಾಸ್ನ ಇಟ್ಕೊಂಡು ನೀವು ಡೈರೆಕ್ಷನ್ ಮಾಡಿದ್ರಿ. ಈ ಡೈರೆಕ್ಷನ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್, ಆ ಪರಿಕಲ್ಪನೆ ಅಥವಾ ಆಸೆ ಬಂದಿದ್ದು ಹೇಗೆ ನಿಮ್ಗೆ? ನಂಗೆ ಅದ್ ಹೇಗ್ ಹುಡ್ಕೋತು ಅಂದ್ರೆ, ಹೇಳಿದ್ನಲ್ಲ US ಹೋಗೋ ಮುಂಚೆ ಹೋಟೆಲ್ ಯಾರಿಗೋ ಕೊಟ್ಟೋಗಿದ್ದೆ ಅಂತ. ನಮ್ಗೆ ಅಲ್ಲಿ ಒಂದು ಮಾರುತಿ ಸರ್ ನಮ್ಮ ಮಾವನ್ ಮಗಳು ಮಹಿಮಾ ಅಲ್ಲೇ ಓದ್ತಿದ್ದು, US ಅಲ್ಲೇ ಓದ್ತಿದ್ದ. ಅವಳು MS ಮಾಡಕ್ ಅಲ್ಲಿ ಹೋಗಿದ್ಲು. ನಾ ಅಲ್ಲಿ ಹೋದಾಗ ನಾ ಅಲ್ಲಿ ಸ್ಟೇ ಮಾಡಿದ್ದೆ. ಸ್ಟೇ ಮಾಡಿದಾಗ ನನ್ಗೆ ಅನ್ಸೋದು ಏನಾದ್ರೂ ಒಂದು ಅಲ್ಲಿ ಎಷ್ಟು ಜನ ಹೆಂಗೆ ಕ್ರಿಯೇಟಿವ್ ಆಗಿರ್ತಾರೆ, ಅವ್ರವ್ರ ಕೆಲ್ಸಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೆ, ಲೈಫ್ ಸ್ಟೈಲ್ ಏನು, ಈಗ ಅದು ಹರ್ನಿಂಗ್ ಹೇಗೆ, ಇಲ್ಲಿ ಹರ್ನ್ ಮಾಡಿದ್ದನ್ನ ನಾವ್ ಹೇಗ್ ಕಳಿತೀವೋ ಅಲ್ಲಿ ಹರ್ನ್ ಮಾಡಕ್ಕೆ ಎಷ್ಟು ಇದ್ ಮಾಡ್ತಾರೆ. ಆಮೇಲೆ ಅಷ್ಟೇ ನೆಗ್ಲಿಜೆನ್ಸಿ ಕೂಡ ಇದೆ ಅವ್ರಿಗೆ. ಈಗ ನಮ್ಮ ಇಂಡಿಯನ್ಸು $20ಗೆ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗ್ತವೆ, ಓದ್ಕೊಂಡು ಕೆಲಸ ಮಾಡ್ತಾರೆ, ಅವ್ರು ಕೇರೆ ಮಾಡಲ್ಲ. ಅಲ್ಲಿ ಜನ ಅವ್ರು ಕೇರೆ ಮಾಡಲ್ಲ. $20 ಬೇಕಾದಾಗ ಹೋದ, ಕೆಲಸ ಮಾಡ್ದ, ಬಿಟ್ಟ, ಮುಗೀತು. ಇಷ್ಟು ಪ್ರಿಫರೆನ್ಸ್ ಕೊಡ್ತಾರೆ, ದುಡ್ಡಿಗೆ ಎಷ್ಟು ವ್ಯಾಲ್ಯೂ ಇದೆ, ಏನೇನ್ ಮಾಡ್ಬೋದು ಅಂತೆಲ್ಲ ಅಲ್ಲಿ ನೋಡಿದಾಗ ನನ್ಗನ್ಸಿದ್ದು. ಆಮೇಲೆ ಸೋಷಿಯಲ್ ಮೀಡಿಯಾಗೆ ಎಷ್ಟು ಪ್ರಿಫರೆನ್ಸ್ ಇದೆ ಅಂತ ನಂಗೆ ಗೊತ್ತಾಯ್ತು. ಆ ಟೈಮಲ್ಲಿ ಸ್ಟಾರ್ಟಿಂಗ್ ಅನ್ಕೋತೀನಿ ನಾನು ಅವಾಗ, ಸೋಷಿಯಲ್ ಮೀಡಿಯಾಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಿದ್ದಾರೆ, ಅದನ್ನ ನಾವ್ ಹೇಗೆ ಯುಟಿಲೈಸ್ ಮಾಡ್ಕೋಬಹುದು ಅಂತ. ಸೊ ನಾನು ಅವಾಗ ಏನ್ ಮಾಡ್ದೆ ಅಂದ್ರೆ, ಈಗ ಮಕ್ಳುಗಳು ತುಂಬಾ ಕಿಡ್ನಾಪಿಂಗ್ ಕೇಸ್ಗಳು, ಚೈಲ್ಡ್ ಟ್ರಾಫಿಕಿಂಗು ಅದೆಲ್ಲ, ಮತ್ತೆ ಕರ್ಕೊಂಡು ಹೋದ್ಮೇಲೆ ಹೆಂಗ್ ಬೆಗ್ಗಿಂಗ್ ಲೈನ್ಗೆ ಬಿಡ್ತಾರೆ, ಹೇಗ್ ಮಾಡ್ತಾರೆ ಅನ್ನೋದೊಂದಿತ್ತು. ಬಟ್ ಈ ಸೋಷಿಯಲ್ ಮೀಡಿಯಾನ ಯುಟಿಲೈಸ್ ಮಾಡ್ಕೊಂಡು ನಾವು ಹೆಂಗೆ ಮಕ್ಳುಗಳು ಅಟ್ಲೀಸ್ಟ್ ಹೊರಗ್ ಬರ್ಬೋದು, ಸೇಫ್ ಗಾರ್ಡ್ ಮಾಡ್ಬೋದು. ಈಗ ಎಷ್ಟೊಂದ್ ಜನ ನೋಡಿ, ಇವಾಗ ಈ ಮಗು ಮಿಸ್ ಆಗಿದೆ, ದಯವಿಟ್ಟು ಕಾಂಟ್ಯಾಕ್ಟ್ ನಂಬರ್ ಹಾಕ್ಬಿಟ್ಟು ತಿಳಿಸಿ, ಮಗು ನೋಡಿದ್ರೆ ಎಲ್ಲಾದ್ರೂ ಅಂತ. ಸೇಮ್ ಕಾನ್ಸೆಪ್ಟ್ ನಾನು ಅದ್ರಲ್ಲಿ ಮಾಡಿದ್ದು. ಹೌದು, ಆ ಮಗು ಎಲ್ಲೋ ಬೆಗ್ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಈಗ ಕೇಳ್ಕೊಂಡಿರ್ತಾನೆ ಆ ಫ್ರೆಂಡ್ ಅನ್ನ, ಆ ಪೇರೆಂಟ್ಸು ಕೇಳ್ಕೊಂಡಿರ್ತಾರೆ ನನ್ ಮಗು ಮಿಸ್ ಆಗೋಗಿದೆ ಹೀಗೆ ಅಂತ. ಅವ್ನ ಫ್ರೆಂಡ್ ಬಂದು ಅಬ್ರಾಡ್ ಅಲ್ಲಿ ಇರ್ತಾನೆ. ಅವ್ನು ಹೇಳ್ತಾನೆ, ಯಾಕೆ ಅಷ್ಟು ಕಷ್ಟ ಪಡ್ತೀಯ, ಇವಾಗ ಸೋಷಿಯಲ್ ಮೀಡಿಯಾ ತುಂಬಾನೇ ಫಾಸ್ಟ್ ಇದೆ, ಯುಟಿಲೈಸ್ ಮಾಡ್ಕೊ, ಇಂಥ ಕಡೆ ಹಾಕೋಣ ಅಂತ ಫೋಟೋಸ್ ಎಲ್ಲ ಫೇಸ್ಬುಕ್ ಈ ಕಡೆ ಎಲ್ಲ ಪಬ್ಲಿಷ್ ಮಾಡ್ತಾರೆ. ಅವಾಗ ಆ ಮಗು ಬೆಗ್ ಮಾಡ್ತಿರೋದನ್ನ ಯಾರೋ ಒಬ್ರು ನೋಡ್ಬಿಟ್ಟು ಈ ಮಗು ಇಲ್ಲಿದೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಆ ಮಗುನ. ಸೊ ಅವ್ನ್ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಪ್ಲಸ್ ಪಾಯಿಂಟ್, ಎಷ್ಟು ಬ್ರಿಡ್ಜ್ ಆಗತ್ತೆ, ಹೇಗೆ ನಾವು ಅದನ್ನ ಯೂಸ್ ಮಾಡ್ಕೋಬಹುದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಅದು. ಎಷ್ಟೊತ್ತು ಡ್ಯೂರೇಷನ್ ಇದೆಯಮ್ಮ? 20 minutes. ಏನ್ ಅದ್ರ ಹೆಸರು, ಫುಲ್ ಹೆಸರು? ಬ್ಲೂಮಿಂಗ್ ಫ್ಲವರ್ಸ್ ಅಂದ್ರೆ ಅರಳುವ ಹೂಗಳು. ಬಿಕಾಸ್ ಅವರೆಲ್ಲ ನಮ್ಗೆ ಅರಳೋ ಹೂಗಳೇ. ಅವರು ಚಿಕ್ಕ ಮಕ್ಳುಗಳನ್ನ ಹೆಂಗೆ ಅವರು ಎಷ್ಟು ರೂಡ್ ಆಗಿ ನಡೆಸ್ಕೋತಾರೆ, ಹೇಗೆ ಇದ್ ಮಾಡ್ತಾರೆ. ಹೇಗಿತ್ತು ಡೈರೆಕ್ಟರ್ ಕ್ಯಾಪ್ ತಗೊಂಡು ಡೈರೆಕ್ಟ್ ಮಾಡಿದ ಅನುಭವ? ಅಯ್ಯೋ ತುಂಬಾನೇ ರಿಸ್ಕಿ ಸರ್ ಅದು. ದೊಡ್ಡ ಪ್ರೊಡಕ್ಷನ್ ಬೇರೆ, ಹೋಟೆಲ್ ಬೇರೆ, ಅದೆಲ್ಲ ನಮ್ ಫ್ಯಾಷನ್ಸ್ ಮಾಡ್ತಿರ್ತೀವಿ. ಬಟ್ ಡೈರೆಕ್ಷನ್ ಅನ್ನೋದು ಅದು ನಾವು ಆ ಕಥೆನ ನಾನು ಇನ್ನೊಬ್ರಿಗೆ ಮುಟ್ಟಿಸ್ತೀನಿ ಅಂದ್ರೆ ನಾನು ಎಲ್ಲಾ ರೀತಿಯಿಂದನೂ ಥಿಂಕ್ ಮಾಡ್ಬೇಕು. ನನ್ನ ಒಬ್ಳದ್ ಒಂದೇ ವೇ ಇಟ್ಕೊಳಕ್ಕಾಗಲ್ಲ, ಎಲ್ಲಾರ ವೇನಲ್ಲೂ ಥಿಂಕ್ ಮಾಡ್ಬೇಕು ನಾನು ಅದನ್ನ. ಸೊ ಅದೆಲ್ಲರಿಗೂ ರೀಚ್ ಆಗ್ಬೇಕಲ್ಲ. ಸೊ ಇದ್ ಮಾಡಿದ್ರೆ ಇದು ಅವ್ರಿಗೆ ಅರ್ಥ ಆಗತ್ತಾ,
ಏನಾಗತ್ತೆ ಅನ್ನೋದು ಎಲ್ಲಾರ್ಗು ತಿಳಿಸ್ಬೇಕಲ್ಲ. ತುಂಬಾ ರಿಸ್ಕಿ ಕೆಲಸ ಸರ್ ಡೈರೆಕ್ಷನ್ ಅನ್ನೋದು. ಎಲ್ಲಿ ಸ್ಟ್ರೀಮ್ ಆಗಿದೆ ಅದು? ಯೂಟ್ಯೂಬ್ ಅಲ್ಲಿ ಇದೆಯಾ ಅದು? ಇಲ್ಲ ಸರ್, ಇನ್ನ ಅದು ರಿಲೀಸೇ ಮಾಡಿಲ್ಲ. ನಾನು ಎಷ್ಟೊಂದ್ ಜನಕ್ಕೆ ಹೇಳ್ದೆ, ನನ್ಗೆ ಈ ಚಾನೆಲ್ಸ್ ಎಲ್ಲ ಕ್ರಿಯೇಟ್ ಮಾಡೋದು ಐಡಿಯಾ ಇಲ್ಲ. ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಾದಿಂದ ಹೊರಗಡೆನೆ, ಬಟ್ ಅದ್ ಹೇಗೆ ಯುಟಿಲೈಸ್ ಮಾಡ್ಬೋದು ಅಂತ ತಗೊಂಡೆ. ಬಟ್ ನಾನು ಅಷ್ಟೆಲ್ಲ ಕ್ರಿಯೇಟ್ ಮಾಡಿರ್ಲಿಲ್ಲ, ಬೇರೆಯವ್ರಿಗೆಲ್ಲ ಲಾಂಚ್ ಮಾಡಕ್ಕೆ ಕೇಳ್ದೆ. ಬಟ್ ಅದೇನೇನೋ ಗೊತ್ತಲ್ಲ ನಿಮ್ಗೆ, ಅದೇ ಟ್ರಿಕ್ಸ್ ಗಳೇನೇನೋ ಇರತ್ತಂತೆ, ಆ ಟ್ರಿಕ್ಸ್ ಎಲ್ಲ ನಂಗೆ ಗೊತ್ತಿರ್ಲಿಲ್ಲ. ಬಟ್ ನಾನು ಅದನ್ನ ಯೂಸ್ ಮಾಡ್ಕೊಂಡೆ ಸರ್. ಮೀಡಿಯಾ ಕೊಡ್ಲಿಲ್ಲ ಅಂದ್ರೂ ಸ್ಕೂಲ್ಗಳಿಗೆ ಹೋಗಿ ತೋರಿಸಿದ್ವಿ ನಾವು, ಗೌರ್ಮೆಂಟ್ ಸ್ಕೂಲ್ಗಳಿಗೆ. ಮೈಸೂರು ಸೈಡು, ಪಾಂಡವಪುರ, ಹಿರಿಸೇವೆ, ಹಾಸನ್ನು, ಆಲ್ಮೋಸ್ಟ್ ಇಲ್ಲಿ ಬ್ಯಾಂಗ್ಳೂರಲ್ಲೂ ಒಂದು 5-6 ಸ್ಕೂಲ್ಗಳಿಗೆ ತೋರಿಸಿದೀನಿ ನಾನು. ಅದು ತುಂಬಾ ಸ್ಕೂಲ್ಗಳಿಗೆ ತೋರಿಸ್ದೆ ಸರ್. ಅವ್ರು ಎಷ್ಟು ಚೆನ್ನಾಗಿ ಅಪ್ರಿಶಿಯೇಟ್ ಮಾಡಿದ್ರೆ ಅಂದ್ರೆ, ಅವ್ರು ಎಲ್ಲರೂ ಲೆಟರ್ ಕೊಟ್ಟಿದ್ದಾರೆ. ನಾನು ತುಂಬಾ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ನಾನು. ಈ ಮಕ್ಳಿಗೆ ಎಷ್ಟು ಒಳ್ಳೆ ಮೆಸೇಜ್ ನ ಕೊಡ್ತಾ ಇದ್ದೀರಾ ಮೇಡಮ್. ಈಗ ಮಕ್ಳುಗಳಿಗೆ ಅದನ್ನ ಹೆಂಗ್ ಯುಟಿಲೈಸ್ ಮಾಡ್ಕೋಬಹುದು, ನಾವ್ ಇನ್ನೊಬ್ರ ಹತ್ರ ಹೇಳ್ಕೋಬಹುದು ಅನ್ನೋದು ಗೊತ್ತಾಗತ್ತೆ. ಯಾರೋ ಒಂದ್ ಮಗುನ ಕರ್ಕೊಂಡು ಹೋಗ್ತಾ ಇದ್ರೆ, ಅವ್ನ್ ಕರ್ಕೊಂಡು ಹೋಗ್ತಿರೋ ಒಂದ್ ಕಳ್ಳ ಇದ್ರೂನು ಅಟ್ಲೀಸ್ಟ್ ನಾನು ಇನ್ನೊಬ್ರ ಹತ್ರ ಹೇಳ್ಬೇಕು ಅನ್ನೋ ಒಂದ್ ಸೆನ್ಸ್ ಆದ್ರೂ ಬರುತ್ತೆ ಆ ಮಗುಗೆ. ನನ್ನ ರಿಕ್ವೆಸ್ಟ್ ಏನಂದ್ರೆ ಇಂಥ ಒಳ್ಳೆ ಪ್ರಯತ್ನ ನೀವು ಮಾಡಿದಾಗ ಪ್ರೈವೇಟ್ ಸ್ಕ್ರೀನಿಂಗ್ ಗಳ ಜೊತೆಗೆ ಪಬ್ಲಿಕ್ ಕೊಡಿ, ಇದನ್ನ ಜನನು ನೋಡ್ಲಿ. ಇವಾಗ 1000 ಜನ ನೋಡೋ ಕಡೆ ಒಂದು 5000 ಜನ ನೋಡ್ಲಿ. ಯಾಕೆಂದ್ರೆ ಖಂಡಿತ ಉಪಯೋಗಕ್ಕೆ ಬರೋದು. ನಿಮ್ಮ ಶ್ರಮ ಸೀಮಿತ ಆಗ್ಬಾರ್ದು, ಎಲ್ಲರಿಗೂ ತಲುಪಬೇಕನ್ನೋದಷ್ಟೇ ನನ್ನ ಉದ್ದೇಶ. ಎಸ್, ಇನ್ನೊಂದು ನಾನು ನಮ್ಮ ರಂಜಿತಾ ಮೇಡಮ್ ಬಗ್ಗೆ ತುಂಬಾ ಮುಖ್ಯವಾದ ವಿಷಯ ಮಾತಾಡಲೇಬೇಕಾಗಿರೋದಂದ್ರೆ, ನಮ್ಮ ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅನ್ನೋದು ಒಂದಿದ್ರೆ ಅದೆಲ್ಲ ತಮಗೆ ಗೊತ್ತಿದೆ. ಅದಕ್ಕೆ ಪರ್ಯಾಯವಾದ ಇನ್ನೊಂದು ವಾಣಿಜ್ಯ ಮಂಡಳಿ ಇದೆ. ಆ ವಾಣಿಜ್ಯ ಮಂಡಳಿಯ ವೈಸ್ ಪ್ರೆಸಿಡೆಂಟ್ ನಮ್ಮ ರಂಜಿತಾ ಮೇಡಮ್ ಅವರು. ಈ ಹುದ್ದೆಗೆ ಹೇಗೆ ಬಂದ್ರಿ? ಯಾಕೆಂದ್ರೆ ತುಂಬಾ ಕತ್ತಿ ಇಟ್ಕೊಂಡಿರುವಂತ ಸೀಟ್ ಅದು. ಯಾಕೆಂದ್ರೆ ಒಂದು ಚೇಂಬರ್ ಇದೆ, ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ. ಸಾಕಷ್ಟು ಜನ ಎಲ್ಲ ಅದನ್ನ ಹೋಗ್ತೀವಿ, ನಾವು ಫಾಲೋ ಮಾಡ್ತೀವಿ, ಅದರ ಜೊತೆ ಒಂದು ಒಡನಾಟ ಇಟ್ಕೊಂಡಿದೀವಿ. ಅದಕ್ಕೆ ಪರ್ಯಾಯವಾದ ಒಂದು ಚೇಂಬರ್ ಇದು ಮಾಡಿದ್ಯಾಕೆ? ನಿಮ್ಮನ್ನ ನೀವಲ್ಲಿ ತೊಡಗಿಸ್ಕೊಂಡಿದ್ದೆ ನಿಕ್ಮ? ಆಕ್ಚುಲಿ ನಾವು ಅದು ಚೇಂಬರ್ ಮಾಡಿದ್ದು ಡಬ್ಬಿಂಗ್ ಅಂತ, ಡಬ್ಬಿಂಗ್ ಚೇಂಬರ್ ಅಂತ ಮಾಡಿದ್ದು. ನಮ್ಮ ಅಧ್ಯಕ್ಷರು ಕೃಷ್ಣೇಗೌಡ್ರು ಇದ್ದಾರೆ. ಕೃಷ್ಣೇಗೌಡ್ರು, ನಾವು, ಮಾರುತಿ ಸರ್, ಮತ್ತೆ ಇನ್ನೊಂದು 8-10 ಜನ ಇದ್ರು. ಸೊ ಫಸ್ಟ್ ಪ್ಲಾನ್ ಮಾಡಿದ್ದೆ ಮಾವ, ಕೃಷ್ಣೇಗೌಡ್ರು, ಮಾರುತಿ ಸಾರು, ನಾವು ಎಲ್ಲ ಕುತ್ಕೊಂಡು ಡಬ್ಬಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದು ಸರ್. ಅದನ್ನ ನಾವು ಇದು ಕನ್ನಡ ಚಲನಚಿತ್ರ ಅಂತ ಮುಂಚೆ ಇರ್ಲಿಲ್ಲ, ಡಬ್ಬಿಂಗ್ ಅಕಾಡೆಮಿ ಅಂತಾನೆ ಇದ್ದಿದ್ದು. ಬಿಕಾಸ್ ಎಲ್ಲಾ ಇದ್ರಲ್ಲೂ ಡಬ್ ನಡೀತಾ ಇತ್ತು, ನಮ್ ಕನ್ನಡದ ಮಾತ್ರ ಡಬ್ ಆಗ್ತಿರ್ಲಿಲ್ಲ. ಕನ್ನಡದಲ್ಲಿ ಡಬ್ಬಿಂಗ್ಗೆ ಇದು ಮಾಡ್ತಿರ್ಲಿಲ್ಲ, ಸಪೋರ್ಟ್ ಮಾಡ್ತಿರ್ಲಿಲ್ಲ. ನಾವ್ ಅನ್ಕೊಂಡು ಎಲ್ಲಾದ್ರಲ್ಲೂ ನಡಿಬೇಕಾದ್ರೆ ಇದು ನಮ್ಮ ಕನ್ನಡದಲ್ಲೂ ಬಂದು ಏನ್ ತಪ್ಪೇನಿದೆ? ಈಗ ಎಷ್ಟೋ ಸಿನಿಮಾಗಳು, ಎಷ್ಟೋ ಲ್ಯಾಂಗ್ವೇಜ್ ಬೇರೆ ಜನಕ್ಕೆ ಅರ್ಥ ಆಗಲ್ಲ. ಅದನ್ನೇ ನೀನ್ ಇಷ್ಟಪಡ್ತೀಯೋ ಬಿಡಲ್ವೋ ಅದು ಸೆಕೆಂಡ್ರಿ, ನಿನ್ನ ಆಪ್ಷನ್ ಅದು, ನಿನ್ ಚಾಯ್ಸ್ ಅದು. ಬಟ್ ಅದು ಕನ್ನಡದಲ್ಲಿ ನೋಡಿದಾಗ ಅದ್ರದ್ದೊಂದು ಮೂಲ ಏನು ಅನ್ನೋದು ಗೊತ್ತಾಗತ್ತೆ ಕೇಳಿಸ್ಕೊಂಡಾಗ. ಹಳ್ಳಿ ಜನಕ್ಕೆ, ಎಷ್ಟೊಂದ್ ಜನಕ್ಕೆ ಕನ್ನಡ ಬಿಟ್ರೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ. ಗೊತ್ತಾಗ್ಲಿ, ನಮ್ ಕನ್ನಡನು ಬೆಳ್ದಂಗ್ ಆಗತ್ತೆ, ಬೇರೆ ಲ್ಯಾಂಗ್ವೇಜ್ ಜೊತೆಗೆ ನಮ್ ಕನ್ನಡನು ಬೆಳ್ದಂಗ್ ಆಗತ್ತೆ ಅನ್ನೋ ಕಾರಣಕ್ಕೆ ನಾವು ಡಬ್ಬಿಂಗ್ ಚೇಂಬರ್ ಅಂತ ಮಾಡಿ ಸಫರ್ ಆದ್ವಿ ಕೂಡ. ಅದನ್ನು ಚೆನ್ನಾಗಿ ನಮ್ ಗೌಡ್ರು ಅಂತೂ ತುಂಬಾನೇ ಹೋರಾಟ ಮಾಡಿದ್ರು. ಲೀಗಲಿ ಏನ್ ಬೇಕೋ ಮಾರುತಿ ಸರ್ ಮಾಡಿದ್ರು, ಮಾತಲ್ಲಿ ಏನ್ ಮಾಡ್ಬೇಕು ಎಲ್ಲ ಕೃಷ್ಣೇಗೌಡ್ರು ಎಲ್ಲ ಇದ್ ಮಾಡಿದ್ರು. 2 years ಅದನ್ನ ಒಂದ್ ಫೇಸ್ ಮಾಡಿ ಒಂದ್ ಮಟ್ಟಕ್ಕೆ ತಂದು ಅದು ಬೆಳೀತು ಅಂದ್ಮೇಲೆ ನಾವು ಚಲನಚಿತ್ರ ಅಕಾಡೆಮಿ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ ಅದನ್ನ. ಅದ್ರಲ್ಲೂ ಏನಕ್ಕೆ ಡಿಫ್ರೆನ್ಸ್ ಕೊಡ್ತೀವಿ ಅಂದ್ರೆ, ಈಗ ನಮ್ ದೊಡ್ಡ ಚೇಂಬರ್ ನೋಡಿ, ಅಲ್ಲಿ lakhs ಟುಗೆದರ್ ಇದೆ ಮೆಂಬರ್ಶಿಪ್ಗೆ. ಬಟ್ ನಮ್ ಮೆಂಬರ್ಶಿಪ್ ಹೇಗಂದ್ರೆ 10,500 rupees. ಚಿಕ್ಕ ಬಜೆಟ್ ಮಾಡೋರು ಕೂಡ, ಈಗ ರೈಲ್ವೆ ಚಿಲ್ಡ್ರನ್ಸ್ ಅಂತ ಒಂದು ನ್ಯಾಷನಲ್ ಅವಾರ್ಡ್ ತಗೋತು. ಎಷ್ಟೋ ಚಿಕ್ಕ ಅವಾರ್ಡ್ ತಗೊಂಡಿದ್ ಮೂವಿಗಳೆಲ್ಲ ನಮ್ಮ ಚೇಂಬರ್ಗೆ ಮೆಂಬರ್ಸ್ ಆಗಿ ಮಾಡಿರೋಂಥ ಪ್ರಾಜೆಕ್ಟ್ಗಳು. ಎಲ್ಲರೂ ದೊಡ್ಡ ಪ್ರಾಜೆಕ್ಟೇ ಮಾಡೋಕ್ಕಾಗಲ್ಲ. ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಕಡಿಮೆ ಬಜೆಟಲ್ಲಿ ಏನೋ ಒಂದು ಮಾಡಬೇಕು ಅನ್ನೋರು ಇರ್ತಾರೆ. ಸೊ ಅವ್ರಿಗೂ ಒಂದು ಪ್ರಯತ್ನ ಆಗಲಿ ಅಂದ್ಬಿಟ್ಟು ನಾವು ಈ ಚೇಂಬರ್ನ ವಂಡರ್ಫುಲ್, ಅವ್ರಿಗೊಂದು ವೇದಿಕೆ ಆಗಲಿ ಅಂತ. ವಂಡರ್ಫುಲ್. ಈಗ ನಮ್ಮ ರಂಜಿತಾ ಮೇಡಮ್ ಅವರ ಮತ್ತೊಂದು ಹೊಸ ಹೆಜ್ಜೆ ಡ್ಯಾನ್ಸ್ ಸ್ಕೂಲ್ ಇದು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಅಂತ ಹೇಳ್ತಾರೆ ಮೇಡಮ್ ಅವರು, ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾಗೆ ಬಂದಿದ್ದಾರೆ. ಇನ್ಫ್ಯಾಕ್ಟ್ ನನಗೆ ಮತ್ತೆ ಕನೆಕ್ಟ್ ಆಗಿದ್ದು ಆ ಸೋಷಿಯಲ್ ಮೀಡಿಯಾಯಿಂದನೇ, ಥ್ಯಾಂಕ್ಸ್ ಟು ಇನ್ಸ್ಟಾಗ್ರಾಮ್. ಡ್ಯಾನ್ಸ್ ಸ್ಕೂಲಲ್ಲಿ ಎಲ್ಲಿದೆ, ಹೇಗೆ ನಡೀತಾ ಇದೆ ಚಟುವಟಿಕೆಗಳು ಅದರದ್ದು? ಡ್ಯಾನ್ಸ್ ಆಕ್ಚುಲಿ ನಾನು ಮುಂಚೆನೆ 5 years ರನ್ ಮಾಡಿದ್ದೆ, ಬಿಕಾಸ್ ಅವಾಗ ಕಿಡ್ಸ್ಗೆ ತಗೊಂಡಿದ್ದೆ. ಹೌದು, ಅದ್ ಬಿಟ್ಟಿದ್ದೆ. ಇವಾಗ ಏನಾಯ್ತಂದ್ರೆ, ಈಗ ನಂದು ಪರ್ಸನಲ್ ಲೈಫ್ ಜೊತೆಗೆ ಏನಾದ್ರೂ ಒಂದು ಚೇಂಜಸ್ ಬೇಕು ಅಂತ ಅನ್ನಿಸ್ತು ನನಗೆ. ಬಿಕಾಸ್ ನನ್ಗೆ ಇನ್ನ ಮಕ್ಳಿಲ್ಲ. ಸೊ ಆದ್ರಿಂದ ಸುಳ್ಳು ಹೇಳ್ತಾ ಇದ್ದೀರಾ ನೀವು?
ನಿಮಗ್ ಮಗು ಇದೆ, ನನ್ ಮಗಳಿದ್ದಾಳೆ ಅಂತ ಮಗು ವಾಯ್ಸು ಕೇಳಿದೀನಿ ನಾನು. ಎಷ್ಟು ಮುದ್ದಾಗಿದೆ ಅದ್ರ ವಾಯ್ಸು. ಸೂಪರ್ ಆಗಿದೆ. ಅವಳು ಸೂಪರ್ ಆಗಿದ್ದಾಳೆ. ಸ್ಯಾಂಡಿ ಇದ್ದಾಳೆ, ನನ್ ಪೆಟ್ ಸ್ಯಾಂಡಿ ಇದೆ. ಅವಳೇ ನನ್ ಮಗಳು. ನನ್ನ ಈಗ್ಲೂ ಅವಳಿಗೆ ಅಂತಾನೆ ಒಂದ್ ರೂಮು ನನ್ ಬೆಡ್ ಪಕ್ಕನೆ ಮಲ್ಗೋದು. ಅವಳು ನನ್ ಬೆಡ್ ಮೇಲೆ. ಮತ್ತೆ ಮಗು ಇಲ್ಲ ಅಂತ ಹೆಂಗ್ ಹೇಳ್ತೀರಾ? ಅಲ್ಲಿ ಇಲ್ವಾ ಮುದ್ದಾದ ಮಗು ಅದು ಇದೆ. ನಿನ್ನ ಹತ್ರ 4 ಕಾಲಿನ ಮಗು ಇದೆ, 2ನೇ ಕಾಲಿನ ಅವಳ ಜೊತೆಗೆ ಆಟ ಆಡೋಕ್ ಇನ್ನೊಂದ್ 2 ಕಾಲಿನ ಮಗು ಬೇಕು ಅಂತ ಬರುತ್ತೆ. ನೆಕ್ಸ್ಟ್ ಬರುತ್ತೆ, ಸ್ಯಾಂಡಿ ಕೇಳ್ಕೊಂಡಿರ್ತಾಳೆ. ಸೊ ಅದರಿಂದ ಅಟ್ಲೀಸ್ಟ್ ಹೊರಗಡೆ ಬರೋಣ ಅಂತ ನಮ್ಮ ಅಕ್ಕ, ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಂಚೆ ಮಾಡ್ತಿದ್ದಲ್ಲ, ಬಾ ರಂಜಿತಾ ಏನಾದ್ರು ಒಂದ್ ಚೇಂಜಸ್ ಇರ್ಲಿ, ಮಾಡು ಅಂತ. ಆಕ್ಚುಲಿ ನನ್ಗಿಂತ ಜಾಸ್ತಿ ನಮ್ಮ ಅಕ್ಕನೇ ಈ ಸಲ ಈ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಕ್ ಕಾರಣನೇ ನಮ್ಮ ಅಕ್ಕ. ಓಕೆ, ನಿಮ್ ಡ್ಯಾನ್ಸ್ ಕ್ಲಾಸ್ ಹೆಸರೇನು? ಶೈನಿಂಗ್ ಸ್ಟಾರ್ಸ್ ಡ್ಯಾನ್ಸ್ ಕ್ಲಾಸ್. ಓಕೆ, ಎಲ್ಲಿದೆ ಡ್ಯಾನ್ಸ್ ಕ್ಲಾಸ್? ಇದು ರಾಜರಾಜೇಶ್ವರಿ ಇಂದ ಡೌನ್ ಹೋದ್ರೆ ಹೆಲೋ ಕಿಡ್ಸ್ ಅಂತ ಒಂದು ಇದಿದೆ. ಸೊ ಅವ್ರದ್ದು 2nd ಫ್ಲೋರ್ ನ ನಾವು. ಸೊ ನಿಮ್ದು ಅದ್ರದ್ದೊಂದು ಮ್ಯಾಪ್ ನ ಕೊಡಿ, ನಾ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಯಾರು ರಂಜಿತಾ ಮೇಡಮ್ ಪ್ರೋಗ್ರಾಮ್ ನೋಡಿ ರಾಜರಾಜೇಶ್ವರಿ ಸುತ್ತಮುತ್ತ ಇರೋರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ಇದೆಲ್ಲದ್ರ ಜೊತೆಗೆ ನನಗೆ ಒಂದು ವೈಯಕ್ತಿಕವಾದ ಆಸೆ ಏನಂತಂದ್ರೆ 100% ನಾನು ಹೇಳ್ತೀನಿ ನೋಡಿ, ನಮ್ಮ ಇಂಟರ್ವ್ಯೂ ಬರೋ ಟೈಮ್ಗೆ ಅಥವಾ ಇದು ಮುಗಿಯೋ ಟೈಮ್ಗೆ ನಿಮಗೆ ಡೆಫಿನೆಟ್ಲಿ ಆಫರ್ಸ್ ಬರುತ್ತೆ. ಸಿನಿಮಾದ್ ಬರುತ್ತೋ ಟೆಲಿವಿಷನ್ ಬರುತ್ತೋ ಗೊತ್ತಿಲ್ಲ, ಬರುತ್ತೆ. ಒಂದು ವೇಳೆ ಸಿನಿಮಾದೋ ಇಲ್ಲ ಕಿರುತೆರೆದೋ ಧಾರಾವಾಹಿಗಳದೋ ಅವಕಾಶಗಳು ಬಂದ್ರೆ ರಂಜಿತ್ ಅವ್ರು ಓಪನ್ ಇದಾರೆ ಆಕ್ಟ್ ಮಾಡೋದಕ್ಕೆ? ಇದೀನಿ ಸರ್. ನನ್ಗೆ ಇಷ್ಟು ವರ್ಷದ ಗ್ಯಾಪ್ ಈಗ ಅನ್ನಿಸ್ತಾ ಇದೆ, ಇಲ್ಲ ನಾನು ಹೋಗ್ಬೇಕಿತ್ತು, ಇರ್ಬೇಕಿತ್ತು, ಮಾಡ್ಬೇಕಿತ್ತು ಅಂತ. ಅಟ್ಲೀಸ್ಟ್ ಮಾಡೋಣ ಅನ್ನೋದಂತೂ ಇದೆ. ಬಟ್ ಒಳ್ಳೆ ಆಪರ್ಚುನಿಟೀಸ್ ಬಂದ್ರೆ ಡೆಫಿನೆಟ್ ಆಗಿ ಮಾಡ್ತೀನಿ ಸರ್. ಈಗ ಕಳೆದ ಒಂದೊಂದು ಕಾಲ್ 1.5 ಗಂಟೆಯಿಂದ ಸಾಧ್ಯವಾದಷ್ಟು ಎಲ್ಲ ನಿಮ್ಮ ಚನ್ನರಾಯಪಟ್ಟಣದ ದಿವಸಗಳಿಂದ ಹಿಡಿದು ನಿಮ್ಮ ಸಿನಿಮಾ ದಿವಸಗಳು, ಹೋಟೆಲ್ ದಿವಸಗಳು, ನಿಮ್ಮ ಮದುವೆ ದಿವಸಗಳು, ನಿರ್ಮಾಣದ ದಿನಗಳು ಎಲ್ಲವೂ ಮಾತಾಡ್ಕೊಂಡ್ಬಂದ್ವಿ. ನನ್ನ ಕೈನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿವೈಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ನಿಮಗೆ ನಿಮ್ಮ ಜೀವನನ ಒಮ್ಮೆ ಇವಾಗ ಹಿಂತಿರುಗಿ ನೋಡ್ಕೊಂಡಾಗ ಏನ್ ಅನ್ಸುತ್ತೆ? ನನ್ಗೆ ಒಂದ್ ರೀತಿ ಖುಷಿ ಇದೆ. ಏನು ಖುಷಿ ಇದೆ ಅಂದ್ರೆ, ತುಂಬಾ ಜನ ಇದ್ದೀವಿ ನಾವು ಪ್ರಪಂಚದಲ್ಲಿ. ಎಷ್ಟೋ ಕೋಟಿ ಜನ, 100 ಕೋಟಿ 130 ಕೋಟಿ ಜನ ಇದ್ದೀವಿ. ಬಟ್ ಎಲ್ಲಾರ್ಗೂ ರೆಕಗ್ನೈಸೇಷನ್ ಅನ್ನೋದು ಸಿಗಲ್ಲ. ಖಂಡಿತವಾಗ್ಲೂ ನನ್ಗೆ ಇಂಡಸ್ಟ್ರಿಗೆ ಬಂದಿದ್ದು ತುಂಬಾನೇ ಖುಷಿ ಇದೆ. ಅದ್ರಲ್ಲೂ ನನ್ಗೆ ಪಕ್ಕದ ಮನೆ ಹುಡುಗಿ ರಂಜಿತಾ ಅಂತ ಹೆಸರು ಹೇಳ್ತಾರಲ್ಲ, ಆ ಗ್ರೇಟ್ನೆಸ್ ನನ್ಗೆ ಯಾವಾಗ್ಲೂ ಇದೆ. ಬಿಕಾಸ್ ಯಾರನ್ನ ಸರ್ಚ್ ಮಾಡಿದ್ರು ಗೂಗಲ್ ಅಲ್ಲಿ ಬರಲ್ಲ. ಅದೇ ಸಿನಿ ಫೀಲ್ಡ್ ಹೀರೋನ ಯಾರನ್ನಾರು ಸರ್ಚ್ ಮಾಡಿದ್ರೆ ಗೂಗಲ್ ಅಲ್ಲಿ ತಟ್ ಅಂತ ಬಂದ್ಬಿಡತ್ತೆ. ಸೊ ಆ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ನನಗೆ ದೇವರಲ್ಲಿ ಮತ್ತೆ ನನ್ನ ಫ್ಯಾಮಿಲಿಗೆ ಯಾವಾಗ್ಲೂ ನಂದು ಧನ್ಯತಾ ಭಾವ ಇದ್ದೇ ಇದೆ. ಬಟ್ ನಂಗೆ ಇಂಡಸ್ಟ್ರಿಗೆ ಮತ್ತೆ ಬರ್ಬೇಕಂತ ನಿಜವಾಗ್ಲೂ ಈಗ ಅನಿಸ್ತಾ ಇದೆ ಸರ್. ಖಂಡಿತವಾಗ್ಲೂ ಈ ಮೆಚುರಿಟಿ ನನಗೆ ಮುಂಚೆನೆ ಇದ್ದಿದೆ, ನಾನು ಖಂಡಿತವಾಗ್ಲೂ ಇಂಡಸ್ಟ್ರಿ ಬಿಡ್ತಿರ್ಲಿಲ್ಲ. ಈ ಮೆಚುರಿಟಿ ಮುಂಚೆನೆ ಬಂದಿದ್ರೆ ಇಂಡಸ್ಟ್ರಿಯಲ್ಲಿ ಇಟ್ಕೊಂಡು ಏನ್ ಮಾಡ್ಬೋದು, ಬಿಕಾಸ್ ನಮಗ್ ಬಂದಿದ್ರಲ್ಲಿ ಯಾವ್ದು ಒಳ್ಳೇದ್ ಮಾಡ್ಬೋದು, ಏನ್ ಕೆಟ್ಟದ್ ಮಾಡ್ಬೋದು, ಎಷ್ಟು ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದು ನಾನು ಆಗ ಅದನ್ನ ತಗೋತಾ ಇದ್ನೇನೋ ಚಾಲೆಂಜ್ ಆಗಿ. ಬಟ್ ಈಗ ಬಂದಿದೆ, ಈಗ ಸಿಕ್ಕಿದ್ರೆ ಮಾತ್ರ ಖಂಡಿತ ಮಾಡ್ತೀನಿ. ವೆರಿ ವೆಲ್ ಸೆಟ್. ಅಂಡ್ ನನಗಂತೂ ಇಷ್ಟೊತ್ತು ನಿಮ್ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಕೊಡ್ತು. ತುಂಬಾ ವಿಷಯಗಳನ್ನ ಮಾತಾಡಿದೆ, ನಾನು ಕೂಡ ಸಾಕಷ್ಟು ನಿಮ್ ಬಗ್ಗೆ ತಿಳ್ಕೊಂಡೆ. ಸೊ ನಿಮ್ಗೆ ಏನ್ ಅನಿಸ್ತು ನನ್ನ ಜೊತೆ? ನಾನು ತುಂಬಾ ಮಾತಾಡಿದ್ನೇನೋ ಅನ್ನಿಸ್ತು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನನ್ಗೆ ಅನ್ಸಿದ್ದು ತುಂಬಾ ಮಾತಾಡಿದ್ನೇನೋ, ಇದೆಲ್ಲ ನನ್ ಮನ್ಸಲ್ಲೇ ಇರ್ತಿತ್ತು. ಬಿಕಾಸ್ ನಾನು ಎಷ್ಟೊಂದ್ ಜನ ಹೇಳ್ಕೊತಾರೆ ಸೋಷಿಯಲ್ ಮೀಡಿಯಾಗ ಬಂದು ಹಂಗೆ ಹಿಂಗೆ ಅಂತ. ನಂಗೆ ಆ ಅಭ್ಯಾಸನೂ ಇಲ್ವಲ್ಲ, ಎಲ್ಲ ಒಳಗೆ ಕೂತಿತ್ತೇನೋ ಒಂದೇ ಸಲ ಬ್ಲಾಸ್ಟ್ ಆದಂಗೆ ಫೀಲ್ ಆಗ್ತಾ ಇದೆ. ನನ್ಗೆ ಖುಷಿ ಆಗಿದೆ ಕೂಡ. ಸೊ ಥ್ಯಾಂಕ್ ಯು ಮಾ, ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನಿಮ್ಮ ಅಕ್ಕ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅವ್ರ ಮನೆಯಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ತಿಳಿಸ್ತಾ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಮತ್ತೆ ನನಗೆ ಅಟ್ಲೀಸ್ಟ್ ನನ್ನ ಭಾವನೆಗಳನ್ನ, ನಂದ ಇಂಡಸ್ಟ್ರಿ ಕತೆಗಳನ್ನ ಹೇಳ್ಕೊಳಕ್ ಚಾನ್ಸ್ ಮಾಡ್ಕೊಟ್ರಲ್ಲ, ಅದಕ್ಕೆ ನಾನು ನಿಮ್ಗೆ ಮೈ ಪ್ಲೇಷರ್ ಮಾ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ರಂಜಿತಾ ಮೇಡಮ್ ಅವರ ಬದುಕಿನ ಕತೆ, ಅವರ 101 ನೆನಪು, ಅವರ ಒಂದು ಗುರಿ, ಅವರ ಒಂದು ಉದ್ದೇಶ, ಅವರ ಒಂದು ಜೀವನ. ಸೊ ಅವರ ಒಂದು ಕತೆ ನಿಮ್ಗೆ ಖುಷಿ ಕೊಟ್ಟಿದ್ರೆ ನಮ್ಮ ಈ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಈ ಸರಣಿ ಮೇಲೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಅವರೆಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಈ ಸರಣಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸರಣಿನಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ, ಥ್ಯಾಂಕ್ ಯು.